ವಿಮಾನ ದುರಂತದಲ್ಲಿ ಬದುಕುಳಿದ ಏಕೈಕ ಪ್ರಯಾಣಿಕ ರಮೇಶ್ ವಿಶ್ವಾಸ್ ಕುಮಾರ್ ಸಾವನ್ನ ಗೆದ್ದಿದ್ದು ಹೇಗೆ? ಕರಾಳ ಕ್ಷಣವನ್ನ ಬಿಚ್ಚಿಟ್ಟ ಮೃತ್ಯುಂಜಯ. ನಾನು ಬದುಕಿರೋದು ನನಗೆ ನಂಬೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಿದ್ದಾರೆ ಅವರು. ನನ್ನ ಜೀವನದಲ್ಲಿ ಈ ಕರಾಳ ದಿನವನ್ನ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಿದ್ದಾರೆ. ನಾನು ಹೇಗೆ ಬದುಕುಳಿದೆ ಅನ್ನೋದು ನನಗೇ ಗೊತ್ತಾಗ್ತಿಲ್ಲ ಅಂಥೇಳಿ ಆಶ್ಚರ್ಯ ವ್ಯಕ್ತಪಡಿಸ್ತಿದ್ದಾರೆ. ಸಾವನ್ನ ಗೆದ್ದಂತಹ ರಮೇಶ್ ವಿಶ್ವಾಸ್ ಆಡಿರುವಂತಹ ಮಾತಿದು. ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಇವತ್ತು ರಮೇಶ್ ಅವರನ್ನು ಭೇಟಿಯಾದರು, ಮಾತನಾಡಿಸಿದರು. ಅವರ ಆರೋಗ್ಯ ಕಂಡೀಷನ್ ಹೇಗಿದೆ ಅಂಥೇಳಿ ವೈದ್ಯರಿಂದ ಮಾಹಿತಿಯನ್ನು ಪಡೆದುಕೊಂಡ್ರು. ಈ ಸಂದರ್ಭದಲ್ಲಿ ರಮೇಶ್ ಕೊಟ್ಟಂತಹ ಹೇಳಿಕೆ ಇದು. 242 ಜನ ಪ್ರಯಾಣಿಸ್ತಾ ಇದ್ದಂತಹ ಪತನಕ್ಕೀಡಾದಂತಹ ವಿಮಾನದಲ್ಲಿ ರಮೇಶ್ ಕೂಡ ಇದ್ರು. ಎಕ್ಸಿಟ್ ಡೋರ್ನಿಂದ ಹಾರಿ ಅವರು ಪ್ರಾಣವನ್ನು ಉಳಿಸ್ಕೊಂಡಿದ್ದಾರೆ. ಇದು ಸಾವನ್ನೇ ಗೆದ್ದಂತಹ ಮೃತ್ಯುಂಜಯ ರಮೇಶ್ ಅವರ ಮಾತು. ಆತನ ಜೊತೆಗಿದ್ದವರೆಲ್ಲರೂ ಕೂಡ ಸುಟ್ಟು ಕರಕಲಾದರು. ಆತ ಪ್ರಯಾಣಿಸ್ತಾ ಇದ್ದಂತಹ ವಿಮಾನ ಸುಟ್ಟು ಬೂದಿ ಆಯಿತು. ಈತನ ಸಮಯ ಪ್ರಜ್ಞೆಯಿಂದ ಈತ ಬದುಕುಳಿದಿದ್ದಾನೆ. ಯಾವಾಗ ವಿಮಾನ ಶೇಕ್ ಆಯಿತೋ, ಬೀಳುತ್ತೆ ಅನ್ನೋದು ಗೊತ್ತಾಯಿತೋ, ತತ್ಕ್ಷಣಕ್ಕೆ ಎಕ್ಸಿಟ್ ಡೋರ್ನಿಂದ ಜಿಗಿದು ತನ್ನ ಪ್ರಾಣವನ್ನು ಉಳಿಸ್ಕೊಂಡಿದ್ದಾನೆ.